ಕರ್ನಾಟಕ ರಾಜ್ಯದ ಮತ್ತೊಂದು ಪ್ರತಿಷ್ಠಿತ ಕ್ಷೇತ್ರಕ್ಕೆ ಕಾಕ ಎಂಟ್ರಿ ಕೊಡ್ತಾನೆ. ಈಗಾಗಲೇ ಎಂಟ್ರಿ ಕೊಟ್ಟ ಅಲ್ಲಿ ಅಲ್ಪ ಸ್ವಲ್ಪ ಸುದ್ದಿ ತೊಗೊಂಬಂದಿದ್ನಿ. ಆದ್ರೆ ಅಲ್ಲಿಯ 140 ಹಳ್ಳಿಯಾಗ ಕನಿಷ್ಠ 90 ಹಳ್ಳಿ ಸಹಿತ ತಿರುಗಾಡಿದ್ರು ಸಹಿತ ನಮಗೆ ಬೇಸರ ಬಂತು. ಮತ್ತು ಮುಂದೆ ಹಳ್ಳಿ ಮಳಿದು ಒಂದು ತ್ರಾಸು ಮಾಡೋಕ್ಕಾಯ್ತು. ಆದ್ರೆ ಅಲ್ಲಿ ಅಪರೂಪದ ರತ್ನವನ್ನು ನಮಗೆ ಸಿಕ್ತಿರಿ. ಅದು ಯಾವುದು ಅಪರೂಪದ ರತ್ನ ಅಂತೀರಿ ನೀವು? ಕಲಘಟಗಿ ಮತಕ್ಷೇತ್ರದಿಂದ ಇನ್ನು ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಕೈತಿ. ಆ ವ್ಯಕ್ತಿ ಆರಿಸಿ ಬರ್ತಾನಂತೇಳಿ 140 ಹಳ್ಳಿಯಾಗ 90 ಹಳ್ಳಿಯವರು ನಮಗೆ ನೇರವಾಗಿ ಅಲ್ಲಿ ನಾವು ಹೋದಾಗ ಹೇಳ್ತಾರೆ. ಮಳೆ ಭಾಳ ಬಿದ್ದರೂ ಸಹಿತ ಚಾವಡ್ಯಾಗ ನಿಂತ ಚಾದ ಅಂಗಡಿಯಾಗ ನಿಂತ ನಾವು ಕೇಳಿದಾಗೂ ಸಹಿತ ಅವ್ರ ಹೆಸರು ಹೇಳ್ತಾರೆ. ಆ ವ್ಯಕ್ತಿ ಯಾರ್ರಿ, ಏನು ಮಾಡ್ಯಾರ ಆ ವ್ಯಕ್ತಿ ಅಂತ ನಾವು ಕೇಳಿದಾಗ ಆ ವ್ಯಕ್ತಿ ನಮ್ಮ ಕಷ್ಟ ಕಾಲದಾಗ ಸ್ಪಂದನೆ ಮಾಡ್ಯಾನ. ಆ ವ್ಯಕ್ತಿ ನಮಗೆ ಆಹಾರದ ಕೊರತೆ ಇದ್ದಾಗ ಕರೋನಾದಾಗ ಮನಿ ಬಂದು ಮನಿ ಮಗನಗತೆ ದುಡ್ದಾನ, ಮನಿ ಮಗನಂತೆ ಬಂದು ಔಷಧ ಉಪಚಾರ ಕೊಟ್ಟಾನ. ಇಂಥವನ್ನ ನಾವು ಶಾಸಕ ಮಾಡಲಿಲ್ಲ ಅಂದ್ರೆ ನಮಗೆ ಶಾಪ ಹತ್ತೈತ್ರಿ ಅಂತಾರ್ರಿ ಕಲಘಟಗಿ ಮಹಾಜನತೆ. ಕಲಘಟಗಿಯ ಮಹಾಜನತೆ ಯಾರನ್ನು ಶಾಸಕ ಮಾಡಕ್ಕೆ ಹೊಂಟಾರ ಗೊತ್ತೈತೇನ್ರಿ? ಅದೇ ಈಗಾಗಲೇ ವಿಧಾನ ಪರಿಷತ್ ಸದಸ್ಯ ಇದ್ದಂಥ ನಾಗರಾಜ ಚೆಬ್ಬಿ ಅಂದ ತಕ್ಷಣ ಜನ ಥೈ ಕುಣ್ಯಾಕತ್ತರು. ನಾಗರಾಜ ಚೆಬ್ಬಿ ಹೆಂಗೆ ಜನರ ಜೊತೆ ಮನವೊಲಿಸ್ಕೊಂಡ ಅವರ ಸುಖ ದುಃಖಗಳಿಗೆ ಸ್ಪಂದಿಸುತ್ತಾ ಅವರ ಜೊತೆ ಕಾರ್ಯಕರ್ತರ ಜೊತೆ ಎಷ್ಟು ಸ್ನೇಹ ಭಾವನೆಯಿಂದ ಅನೇಕ ಲಾರಿಗಳ ಮುಖಾಂತರ ಇವತ್ತು ದೃಶ್ಯಗಳು ಹಾಕಾಕತ್ತೀನಿ. ಸಾವಿರಾರು ಆಹಾರದ ಕೆಟ್ಟ ಔಷಧೋಪಚಾರದ ಕೆಟ್ಟಗಳನ್ನು ಮನೆಗೆ ಮುಟ್ಟಿಸಿ ಇವತ್ತು 30,000 ರಿಂದ 40,000 ಲೀಡದಿಂದ ನಾಗರಾಜ ಚೆಬ್ಬಿನ 2023ಕ್ಕೆ MLA ಮಾಡ್ತೇವೆ ಅಂಥೇಳಿ ಕಲಘಟಗಿ ಜನ ನಮಗೆ ವಚನ ಕೊಟ್ಟಾರ. ಆ ವಚನ ಕೊಟ್ಟಿದ್ದು ನಾ ಹೇಳಕ್ಕೆ ಹೊಂಟೇನಿ. ಅಲ್ಲಿ ಪ್ರತಿಯೊಂದು ಹಳ್ಳಿ ನೋಡ್ರಿ, ಕಲಘಟಗಿಯಿಂದ ಬಂದೀವಿ ನಾವು. ದೇವಿಕೊಪ್ಪಗೆ ಹೋದ ತಕ್ಷಣ 100 ಜನ ಮುಕುರ್ತಾರೆ ನಮಗೆ. ಸಂತಿಹೊನ್ನಳ್ಳಿ, ಹಿರೇಹೊನ್ನಳ್ಳಿ, ಮಿಶ್ರಿಕೋಟೆ, ಹುಲಕಪ್ಪ, ದುಮಾಳೆ, ಗಂಬ್ಯಾಪುರ, ಮುಮ್ಮಿಗಟ್ಟಿ, ಮುಗದ ಮಣಸೂರು, ಮಲಿಕವಾಡ, ಹಿರೇಹೊನ್ನಳ್ಳಿ, ಅಳನಾವರದ 14 ಸಣ್ಣ ಹಳ್ಳಿ ಎಲ್ಲ ಸಂಚರಿಸಿ ನಾವು ತಿರುಗಾಡುವಾಗ ಅನೇಕ ಜನರು ನಾಗರಾಜ ಚೆಬ್ಬಿ ದೇವರಂಥ ಮನುಷ್ಯ, ನಾಗರಾಜ ಚೆಬ್ಬಿ ಸಹಾನುಭೂತಿ ಉಳ್ಳವಂಥ, ನಾಗರಾಜ ಚೆಬ್ಬಿ ಹೃದಯವಂತವ, ನಾಗರಾಜ ಚೆಬ್ಬಿ ಪ್ರಮುಖ ಸಮುದಾಯ ಲಿಂಗಾಯತ ಕೋಮಿನ ವ್ಯಕ್ತಿ. ಅವರದೇ ಆದಂಥ ಅಲ್ಲಿ ಜಾತಿವಾರು ಸಂಖ್ಯೆ ನೋಡಿದರೆ ಅಲ್ಲಿ ಕನಿಷ್ಠ 90,000 ಲಿಂಗಾಯತರದಾರ, 24,000 ಮರಾಠ ಅದಾರ, 25,000 ಮುಸಲ್ಮಾನರದಾರ, SC ST 32,000 ಅದಾರ, ಅದರ್ಸ್ 25,000 ಅದಾರ. ಅಂದಾಜು ಲೆಕ್ಕ ಕೊಡಾಕತ್ತೀನಿ. 2 ಲಕ್ಷಕ್ಕೂ ಮಿಕ್ಕಿ ಹೋಟ್ರಸ್ ಅದಾರ. ನಾಗರಾಜ ಚೆಬ್ಬಿನ ಯಾಕಟ್ಟು ಪ್ರೀತಿ ಮಾಡ್ತೀರಿ ಅಂತೇಳಿ ಅಲ್ಲಿ ಮತದಾರನ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತೈತೇನ್ರಿ? ನಾಗರಾಜ ಚೆಬ್ಬಿ ಕಲಘಟಗಿ ಕ್ಷೇತ್ರದಿಂದ ಈ ಸಾರಿ 2023ಕ್ಕೆ ಶಾಸಕ ಆಗ್ತಾರೆ. ಶಾಸಕ ಆದ ತಕ್ಷಣ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಮಂತ್ರಿ ಸ್ಥಾನ ಕೊಡ್ತಾರೆ. ಯಾಕ್ರಿಪ್ಪ ಮಂತ್ರಿ ಸ್ಥಾನ ಕೊಡ್ತಾರೆ ಅಂದಾಗ ಅಂಥ ಲವಲವಿಕೆ ಇರುವಂಥ ಹೃದಯವಂತ ತ್ಯಾಗ ಮನೋಭಾವನೆಯ ವ್ಯಕ್ತಿ ಬಹಳ ಹೃದಯದಿಂದ ಬಂದು ಮಾತಾಡಿಸ್ತಾರೆ. ಪ್ರತಿಯೊಬ್ಬರಿಗೂ ಆಹಾರ ಸರಬರಾಜು ಮಾಡ್ಯಾರ. ಕಾರ್ಯಕರ್ತರಿಗೆ ಇಷ್ಟು ಚಂದ ಒಳ್ಳೊಳ್ಳೆಯ ಸಲಹೆ ಸೂಚನೆ ಕೊಡ್ತಾರೆ. ಮತದಾರರ ಕೂಗಿಗೆ ಯಾರು ಸ್ಪಂದಿಸ್ತಾರ ಅವರಿಗೆ ಸತತವಾಗಿ ಶಾಸಕನಾಗಿ ಸತತವಾಗಿ ಕ್ಷೇತ್ರದಲ್ಲಿ ಅಡ್ಡಾಡುವಂಥ ನಮಗೆ ಸರಳವಾಗಿ ವಿರಳವಾಗಿ ಸಿಗುವಂಥ ಶಾಸಕ ಮಾತ್ರ ನಾಗರಾಜ ಚೆಬ್ಬಿ. ನಮಗೆ ಗಯಾರಾಮ್ ಬೇಡ, ಎಂದೋ ಬಂದು ಎಂದೋ ಹೋಗುವಂಥ ಶಾಸಕ ನಮಗೆ ಬೇಡ. ನಾವು ನೇರವಾಗಿ ಮನೆಗೆ ಹೋದಂಥ ಸಿಕ್ಕಾಗ ಆ ಶಾಸಕ ನಮ್ಮ ಸುಖ ದುಃಖಗಾಗಿ ಏನು ಸ್ಪಂದಿಸ್ತಾನ ಅವನಿಗೆ ನಮ್ಮ ಮತ ಮೀಸಲಂತಾರೆ. ಅದೇ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಂಥ ಶಾಸಕನಿಗೆ ನಾವು ಇವತ್ತು ಶಾಸಕ ಮಾಡ್ತೀವಂತಾರೆ. ಅದೇ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಂಥ ಇದೇ ಕುಟುಂಬವನ್ನು ನಾವು ಯಾಕೆ ಪ್ರೀತಿ ಮಾಡ್ತೀವಿ ನಾಗರಾಜ ಚೆಬ್ಬಿ ಅವರನ್ನಂದ್ರೆ ಅವರ ಸ್ವಭಾವವನ್ನು ಪ್ರೀತಿ ಮಾಡ್ತೀವಿ. ಸ್ವಲ್ಪ ಸೊಕ್ಕತನ ಇಲ್ಲ, ಗಾಂಭೀರ್ಯತನ ಇಲ್ಲ, ಸಿಡುಕಿನ ಸ್ವಭಾವವಿಲ್ಲ. ಕರೆದು ಮಾತನಾಡಿಸುವಂಥ ಈ ವಿಧಾನಸೌಧದಲ್ಲಿ ಕುಳಿತುಕೊಳ್ಳಲಿಕ್ಕೆ ಅರ್ಹತೆ ಇರುವಂಥ ವ್ಯಕ್ತಿ ಮಾತ್ರ ನಾಗರಾಜ ಚೆಬ್ಬಿ. ಕಲಘಟಗಿಯ ಜನ ಲಕ್ಷಾಂತರ ಮತದಾರರು ಈಗ ಮತದಾನ ಯಾವಾಗೈತೆ ಹೇಳಿ ಕಾಕೋತ ಕೂತಾರ. 23ರಾಗ ಮತದಾನ ಐತಿ, ಚುನಾವಣೆ ಘೋಷಣೆ ಆಕೈತಿ, ಟಿಕೆಟ್ ಫೈನಲ್ ಆಕೈತಿ. ಇನ್ನು ಕಾಂಗ್ರೆಸ್ಸದ ಬಾವುಟ ಕಲಘಟಗಿಯಲ್ಲಿ ಹಾರ್ಸಾಕ ಹೊಂಟಾರ. ಇದೇ ನಾಗರಾಜ ಚೆಬ್ಬಿಯವರು ಮಾಡಿದ ಸಮಾಜ ಸೇವೆ, ನಾಗರಾಜ ಚೆಬ್ಬಿಯವರು ಮಾಡಿದಂಥ ಗಣ್ಯರ ಸತ್ಕಾರ ಸಮಾರಂಭ, ನಾಗರಾಜ ಚೆಬ್ಬಿಯವರು ಮಾಡಿದಂಥ ಅನೇಕ ಸಾಮಾಜಿಕ ಸ್ಪಂದಿಸುವಂಥ ಕ್ರೀಡೆ ಇರಲಿ, ಕಲೆ ಇರಲಿ, ಮನರಂಜನೆ ಇರಲಿ, ಎಲ್ಲರ ಜೊತೆಯೂ ಬೆರೆತು ಇರುವಂಥ ಜಾತಿ ವಿಜಾತಿ ಎನ್ನದೆ ಯಾವುದೇ ಜಾತಿ ಧರ್ಮಕ್ಕೆ ಅಂಟಿಕೊಳ್ಳದೆ ಎಲ್ಲರಿಗೂ ಅನ್ನದಾಸೋಹ ಕಾಯಕದ ಕೆಲಸ ಮಾಡಿದಂಥ ಇದೇ ನಾಗರಾಜ ಚೆಬ್ಬಿ 2023ರಂದ ಕಲಘಟಗಿ ಕ್ಷೇತ್ರದಿಂದ ತಮ್ಮ ಕಾಂಗ್ರೆಸ್ ಬಾವುಟ ಹಾರಿಸಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ. ಕಲಘಟಗಿ ಜನ ಸಾವಿರಾರು ಜನ ಹೋಗಿ ವಿಧಾನಸೌಧದ ಮುಂದೆ ಅವರ
ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ನೋಡುವಂಥ ಪರಿಸ್ಥಿತಿ ಕಣ್ಣಾರೆ ನಾವು ನೋಡ್ತೀವಿ ಅಂತಾರ ಇದೇ ಅಲ್ಲಿಯ ಕಲಘಟಗಿ ಕ್ಷೇತ್ರದ ಆಸುಪಾಸಿನ ಹಳ್ಳಿಯವರು. ನಾವು ಒಂದು 70 ವರ್ಷದ ಒಂದು ವಯೋವೃದ್ಧನ ಭೇಟಿ ಆಗ್ತೀವ್ರಿ ಹೋಗುವಾಗ. ಏನ್ರಿ ಅಜ್ಜ ಅವ್ರ ಏನು ಮಾಡಾಕತ್ತೀರಿ, ಮಳೆ ಗಾಳಿ ಹೆಂಗೈತಿ, ಬೆಳೆ ಕಳೆ ಹೆಂಗೈತಿ ಅಂತ ಕೇಳಿದಾಗ ಎಲ್ಲ ಬರೋಬ್ಬರ ಐತ್ರಿ, ಆದ್ರೆ ಮಳೆ ಭಾಳ ಬರಾಕತ್ತೈತಿ, ಮಳೆ ಭಾಳ ಆಗಂತಲೇ ನುಕ್ಸಾನು ಭಾಳ ಆಗಾಕತ್ತೈತಿ ರೀ. ಹೆಂಗೆ ರೀ ಅಜ್ಜ ಜನಜೀವನ ಮಾಡ್ತೀರಿ, ಇಲ್ಲಿ ಜನಪ್ರತಿನಿಧಿಗಳು ಯಾರು ಅದಾರಿಲ್ಲೋ ನಿಮ್ಮ ಸುಖ ದುಃಖ ನೋಡಾಕ ಅಂತ ಕೇಳಿದಾಗ ವಯೋವೃದ್ಧ ಅಂತಾನ ನಮಗೆ ನಾಗರಾಜ ಛಬ್ಬಿ ಬಿಟ್ಟರೆ ಯಾರು ನಮ್ಮನ್ನು ಸುಖ ದುಃಖ ನೋಡಾಕ ಬಂದಿಲ್ಲ. ಆ ನಾಗರಾಜ ಛಬ್ಬಿಗೆ ದೇವರ ಆಯುಷ್ಯ ಕೊಡಲಿ, ಸಂಪತ್ತು ಕೊಟ್ಟಾನ, ಅವನ ಆರೋಗ್ಯ ಒಳ್ಳೆಯದು ಮಾಡಲಿ, ಅವನಿಗೆ 2023 ಶಾಸಕ ಮಾಡಿ ವಿಧಾನಸಭಾ ಪ್ರವೇಶ ಮಾಡಿ ಅಂತೇಳಿ ಗದ್ಗದಿತ ಧನಿಯಿಂದ ಆ ವಯೋವೃದ್ಧ ಹೇಳ್ತಾನೆ. ಅಂದಮೇಲೆ ನಾಗರಾಜ ಛಬ್ಬಿಗೆ ಎಷ್ಟು ಪ್ಲಸ್ ಐತೆ ಅನ್ನೋದಿನ ನೋಡ್ರಿ. ಹಾಗಾದ್ರೆ ಕಲಘಟಗಿ ಮತಕ್ಷೇತ್ರದ ಜನತೆ ನಾಗರಾಜ್ ಛಬ್ಬಿ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ರೀತಿ ಅವರನ್ನು ವಿಧಾನಸಭೆ ಕಳಿಸ್ತೀರಿ, ಎಷ್ಟು ಸಾವಿರ ಮತಗಳ ಅಂತರದಿಂದ ಅವರನ್ನು ವಿಧಾನಸಭೆಗೆ ಶಾಸಕನಾಗಿ ಆಯ್ಕೆ ಮಾಡ್ತೀರಿ, ಅದನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ. ಯಾಕಂದ್ರೆ ಸಮೀಕ್ಷೆ ಮಾಡುವಾಗ ಒಂದೊಂದು ವಿಡಿಯೋ ಮಾಡುವಾಗ ಮತ್ತೊಂದು ವಿಡಿಯೋ ಬರ್ತೈತಿ, ಮತ್ತು ಒಮ್ಮೆ ಸಮೀಕ್ಷೆ ಮಾಡುವಾಗ ಫೈನಲ್ ಸಮೀಕ್ಷೆಗಳು ಬರ್ತಾವ, ಸಮೀಕ್ಷೆಗಳಲ್ಲಿ ಏರುಪೇರು ಆಗ್ತಾವ. ಈಗ ಒಂದು ರಿಪೋರ್ಟ್ ಆಗೈತಿ, ಅಲ್ಲಿಯ ಸಮೀಕ್ಷೆ 3 ಸಾರಿ ಆಗೈತಿ, 3 ಸಾರಿಯಲ್ಲಿ 2 ಸಾರಿ ಸಮೀಕ್ಷೆಯಲ್ಲಿ ನಾಗರಾಜ ಛಬ್ಬಿ ಹೈಕಮಾಂಡ್ಗೆ ಅಂತಿಮ ಹೆಸರು ಸೂಚನೆ ಆಗೈತಿ. ಯಾಕಂದ್ರೆ ಜನಮನ ಗೆದ್ದಂಥ ಕಾರ್ಯಕರ್ತರ ಜೊತೆಗೂಡಿ ಪ್ರತಿಯೊಬ್ಬರು ಯುವಕ ಯುವತಿಯರು ಮಹಿಳೆಯರ ಜೊತೆ ಅನೇಕ ಮಹಿಳಾ ಸಂಘಗಳ ಜೊತೆ ಅನೋನ್ಯ ಸಂಬಂಧ ಇಟ್ಟುಕೊಂಡು ಅಭಿವೃದ್ಧಿಯ ಹರಿಕಾರನಾಗಿ ಅಲ್ಲಿ ಕೆಲಸ ಮಾಡುತ್ತಿರುವ ನಾಗರಾಜ್ ಛಬ್ಬಿಗೆ ನಾವು ಮತ ಮೀಸಲಿಡ್ತೀವಂತಾರ ಕಲಘಟಗಿ ಕ್ಷೇತ್ರದ ಜನತೆ. ಹಾಗಾದ್ರೆ ಕಲಘಟಗಿ ಕ್ಷೇತ್ರದ ಜನತೆ ನೇರವಾಗಿ ನಾಗರಾಜ್ ಛಬ್ಬಿ ಒಳ್ಳೆಯ ವ್ಯಕ್ತಿ ನಾವು ಆರಿಸಿ ಕಳಿಸ್ತೀವಿ ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಾಗ ಲೈಕ್ ಮತ್ತು ಶೇರ್ ಮುಖಾಂತರ ತಿಳಿಸ್ರಿ. ಎಷ್ಟು ಜನ ಮತ್ತು ನೀವು ಕಮೆಂಟ್ ಹಾಕ್ತೀರಿ ಅದನ್ನು ಮತ್ತೆ ತೋರಿಸಿ ಮತ್ತೂ ಒಂದು ವಿಡಿಯೋ ಮಾಡ್ತೀನಿ. ಹಾಗಾದ್ರೆ ಕಾಕನ ಖಡಕ ಸುದ್ದಿ ಕಲಘಟಗಿ ಸಮೀಕ್ಷೆಯ ಸಂಪೂರ್ಣವಾದ ವಿವರ ನಿಮ್ಮ ಮುಂದಿಟ್ಟಿದ್ದೀನಿ. ಆಯ್ಕೆ ನಿಮ್ಮದು, ಸುದ್ದಿ ಹೇಳೋದು ನಂದು. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೀನಿ ರೀ. ನಮಸ್ಕಾರ. ಕನಸಿಗಾಗಿ ಅವರು ದುಡಿಲಿಕ್ಕತ್ತಾರ. ಕಲಘಟಗಿ ತಾಲೂಕು ಎಷ್ಟು ಸುಧಾರಣೆ ಆಗಿದೆ ಅಂತ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ನಮ್ಮ ನಾಗರಾಜ್ ಸರ್ ಪ್ರತಿಯೊಂದು ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಜನರ ಪ್ರತಿಯೊಂದು ಸಮಸ್ಯೆ ಯಾರು ಸ್ಪಂದಿಸ್ತಾರ ಅವ್ರನ್ನೆಲ್ಲ ನೀವು ಎನ್ಲೈಸಿಂಗ್ ಮಾಡಿ ಅವ್ರಿಗೆ ನೀವು ಪ್ರಮೋಟ್ ಮಾಡಬೇಕು, ಅವ್ರನ್ನ ಆರಿಸಿ ತರಬೇಕಂತ ಹೇಳಮ್ಮ ಸರ್ ತೋರಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತೇನೆ. ಯಾಕಂದ್ರೆ ಊರು ಸ್ಥಳೀಕರದಾರ, ಊರಿದಾರ ಎಲ್ಲರೂ ಹೋದ್ರು ಹತ್ರ ಒಂದು 100 ರೂಪಾಯಿ ಕೊಟ್ಟರೆ ಅವ್ರು ಹೋಗಿ ಭೇಟಿಯಾಕಾರ. ಹಳ್ಳಿಯವ್ರಿಗೆ ಕೊಟ್ರೆ ಹಳ್ಳಿಯವ್ರಿಗೆ ಅಲ್ಲಿಯವ್ರು 1 ವರ್ಷ ಇರ್ತಾರ, ಆ 3 ವರ್ಷ ಅಲ್ಲಿರ್ತಾರೆ ಹಳ್ಳಿ ಕಡೆಗೆ. ನಮ್ಮ ಏನೇ ಇದ್ರು ನಮ್ಮ ನಾಗರಾಜ್ ಛಬ್ಬಿ ಸರ್ಗೆ ಅವಕಾಶ ಮಾಡಿಕೊಡ್ಬೇಕಂತಂದು ಇದೊಂದ್ಸಲ ನೀವೆಲ್ಲ ಜನರ ಪರವಾಗಿ ಎಲ್ಲರಿಗೂ ಕೇಳ್ಕೊಳ್ಳೋದು ಅಷ್ಟೇ ಅಲ್ಲ ಸರ್, ನಾವು ಹೋರಾಟ ಮಾಡಲಿಕ್ಕೂ ನಿಲ್ತೀವಿ. ಯಾಕಂದ್ರೆ ನಮಗೆ ಬೇಕಾಗಿರೋ ವ್ಯಕ್ತಿ ನಮಗೆ ಸಿಗಬೇಕು, ನಮಗೆ ಸ್ಪಂದಿಸುವಂಥ ವ್ಯಕ್ತಿ ನಮ್ಮ ಇದ್ರೊಳಗೆ ತಾಲೂಕಿನಾಗ ನಮ್ಮ ನಾಗರಾಜ್ ಛಬ್ಬಿ ಅವ್ರಿಗೆ ನಾವು ವೋಟಿಂಗ್ ಮಾಡ್ತೀವಿ, ಅವ್ರಿಗೆ ಬೆಂಬಲ ಕೊಡ್ತೀವಿ. ನಮ್ಮ ಕೂಗು ಎಲ್ಲಿವರೆಗೂ ಹೋಗ್ತದೆ ಅಂತಂದ್ರೆ ಈ ನ್ಯಾಯ ಸಿಗುವವರೆಗೂ ನಮ್ಮ ಕೂಗು ಸಿಂಹ नरसिंहचार्य परिदहदह उग्रं वीरं समुद्रदूर पौरुषं सहस्रायुध घर्षणं रण 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 उग्रं वीरं अट्टहासदೆದೆ ಬೆಟ್ಟಿ ಎಂಟದೆ ಗುಂಡಿಗೆ ತಟ್ಟಿ ಸಿಡಿದೆಟ್ಟರೆ ಉಗ್ರಂ ವೀರಂ ರಣರಂಗದ ರಣಕಹಳೆಗೆ ರಣಕ್ರೂರರ ರಣಹಂತಕ ರಣತಂತ್ರದ ಉಗ್ರಂ ವೀರಂ
ಜೊತೆಯಲ್ಲಿ ಸೆಣಸಾಡೋ ಉಗ್ರಂ